ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ತಿರುಪತಿ ಝೂ ವ್ಲಾಗ್ ಆಗಿರುತ್ತೆ. ಸೊ ಈಗ ನಾವು ತಿರುಪತಿ ಹತ್ರ ಇರುವಂತಹ ಒಂದು ಝೂಗೆ ಬಂದಿದ್ದೀವಿ. ಸೊ ಇದು ಎಂಟ್ರೆನ್ಸು. ಒಳಗಡೆ ಟಿಕೆಟ್ಸ್ ಕೌಂಟರ್ ಹತ್ರ ಟಿಕೆಟ್ಸ್ ತಗೊಂಡು ಹೋಗಿ ಇಲ್ಲಿ ಚೆಕ್ ಮಾಡಿಸಿ ಆಮೇಲೆ ಈಗ ಸ್ಕೂಟಿ ತಗೊಳೋದಿಕ್ಕಂತ ಬಂದಿದ್ದೀವಿ. ಈ ಝೂ ಒಳಗಡೆ ಹೋದಾಗ ನಾವು ಏನಾದರೂ ನಮ್ಮ ಓನ್ ವೆಹಿಕಲ್ ಅಲ್ಲಿ ಝೂನೆಲ್ಲ ನೋಡ್ತೀವಿ ಅನ್ನೋದಿದ್ರೆ ಇಲ್ಲಿ ನಮ್ಮ ಓನ್ ವೆಹಿಕಲ್ಗೆ ಅವರು ಚಾರ್ಜ್ ಮಾಡ್ತಾರೆ. ನಮ್ಮ ಓನ್ ಟೂ ವೀಲರ್ ಆರ್ ಕಾರ್ಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಸೊ ನಾವು ಅಷ್ಟು ಅಮೌಂಟ್ನ ಪೇ ಮಾಡಿ ನಾವು ಝೂ ಒಳಗಡೆ ಕಾರ್ ತಗೊಂಡು ಹೋಗ್ಬೋದು. ಸೊ ಇಲ್ಲಪ್ಪ, ನಾವಿಲ್ಲಿ ರೆಂಟೆಡ್ ಸ್ಕೂಟೀಸ್ನ ತಗೊತೀವಿ ಅಂತ ಅನ್ನೋದೇ ಇದ್ರೆ ಇಲ್ಲಿ ರೆಂಟೆಡ್ಗೆ ಸ್ಕೂಟೀಸ್ ಸಿಗುತ್ತೆ. ಹಾಗೆ ಅವರ ಓನ್ ಸಫಾರಿ ವ್ಯಾನ್ ಎಲ್ಲ ಫೆಸಿಲಿಟಿ ಮಾಡಿರ್ತಾರೆ. ಸೊ ಅದರಲ್ಲಿ ಸಹ ನಾವು ಕುತ್ಕೊಂಡು ಹೋಗ್ಬೋದು. ಸೊ ಗಾಯ್ಸ್, ಈಗ ನಾವು ಸ್ಕೂಟಿನ ರೆಂಟ್ಗೆ ತಗೊಂಡು ಈಗ ಹೊರಟಿದ್ದೀವಿ. ನೋಡಿ, ನಮ್ಮ ಖುಷಿ ಪುಟ್ಟಾಣಿ ಎಷ್ಟು ಖುಷಿ ಆಗ್ಬಿಟ್ಟಿದ್ದಾಳಂತ. ಚೆನ್ನಾಗಿದ್ಯಾ? ಹಾ, ಸೂಪರ್ ಇದೆ ಗೈಸ್. ನಾವು ಸ್ಕೂಟಿಯಲ್ಲಿ ರೈಡ್ ಹೋಗ್ತಾ ಇದೀವಿ ಝೂ ನೋಡೋದಿಕ್ಕೆ. ಹಾ ಪುಟಾಣಿ, ನಿನ್ ರೆಡ್ ಕಲರ್ ಟೀ ಶರ್ಟು, ರೆಡ್ ಕಲರ್ ಸ್ಕೂಟಿ. ಹಾ, ಖುಷಿ ರೆಡ್ ಕಲರ್ ಸ್ಕೂಟಿ. ಜೀ ಗೈಸ್, ಅಲ್ಲಿ ನೋಡಿ ಗೈಸ್, ಕೋತಿ ಹೆಂಗ್ ಬಚ್ಚಿಟ್ಕೊಬಿಟ್ಟೈತೆ. ಖುಷ್ ನೋಡ್ದ ಕೋಟಿ ನೋಡ್ ಕೋತಿ ನಾಮಲ್ಲ ಕೋತಿ ನಾಮಲ್ಲ ಉಂಡಯ್ಯಮ್ಮ. ಗೈಸ್, ಇದು ನಾಮಲ್ಲ ಕೋತಿನಂತೆ. ಬಾಯ್ ಬಾಯ್ ಗೈಸ್. ನೋಡಿ ಗೈಸ್, ಅಮ್ಮ ಹನಿ ಹಾಗೆ ಚಿನ್ನ ಅಣ್ಣ ಒಂದು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾರೆ. ಹನಿ ನಾವಿಲ್ಲಿ ಸತಿ ಇಲ್ಲಿ ತಗೊಂಡಿದ್ವಿ. ಲಾಸ್ಟ್ ಟೈಮ್ ಇಲ್ಲಿ ತಗೊಂಡು ಇಲ್ಲೂ ಸ್ಕೂಟಿ ಎಲ್ಲ ಅವೈಲಬಲ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೈಕ್, ಸ್ಕೂಟಿ, ಸೈಕಲ್ಸ್ ಆಲ್ಸೋ ಅವೈಲಬಲ್. ಬ್ಲೂ ಕಲರ್ ಅಲ್ಲ, ನಾವು ಇಲ್ಲಿ ಗ್ರೇ ಕಲರ್ ಇದೆಯಲ್ಲ, ಗ್ರೇ ವಿತ್ ಬ್ಲೂ, ಅದರಲ್ಲಿ ಹೋಗಿದ್ವಿ ಗೈಸ್ 2 years ಬ್ಯಾಕ್. ಸೊ ಸ್ನ್ಯಾಕ್ಸ್ ಬೇಕಾದರೂ ಸ್ನ್ಯಾಕ್ಸ್ ಇದಿದೆ. ಇದು ಜಿಂಕೆ ಖುಷಿ, ಜಿಂಕೆ ಅಲ್ಲಿ ಜಿಂಕೆ ಕಾಣಿಸ್ತಾ? ಬಾ ಬಾ ಖುಷಿ ಹತ್ರ ಬಾ ಬಾ ಜಿಂಕೆ ಬಾ ಬಾ ಜಿಂಕೆ ಬಾ ಬಾ ಬಾ. ನಾವು ಹಿಂದೆಗಡೆನೆ ಅವ್ರೆ ಹನಿಯವರು. ಆಮೇಲೆ ಬರೋಣ, ಹಿಂಗೆ ಬರ್ಬೇಕಾಗ. ಏನಿದೆ ಇಲ್ಲಿ? ಏನಿದೆ? ಹೇ ಹಾಯ್. ಅನ್ನು ಕ್ವಾಕ್ 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 ಕ್ವಾಕ್. ಸ್ಮಾಲ್ ಬಾತ್ ಕೋಳಿ ಖುಷಿ ಪುಟ್ಟಾಣಿ ಅಲ್ಲ ಖುಷಿ. ಗೈಸ್, ಇಲ್ಲಿ ರಾಮ ಲಕ್ಷ್ಮಣ ಸೀತೆಯ ಒಂದು ಜಿಂಕೆ ಇದೆ. ಸೊ ಸೀತೆ ಈ ಜಿಂಕೆನ ಕೇಳಿದ್ದು ನೋಡಿ, ಬಂಗಾರದ ಜಿಂಕೆ. ನೋಡಿ ಎಷ್ಟೊಂದಿದೆ ಅಂತ. ಕಣಿತಾ, ಹೇ ಕರಿ ಖುಷಿ. ಕಣಿತಾ, ವೇರ್ ಆರ್ ಯು? ಕಣಿತಾ, ಕಣಿತಾನೇ ಇಲ್ಲ ಗೈ. ಓ, ಅಲ್ಲಿದ ಗೈಸ್ ಕಣಿತಾ.
ಇಲ್ಲಿ ಬಂತು ಬಂತು. ಕಣಿತಾ ಕಣಿತಾ ಎದ್ದೊಳಿ. ಖುಷಿ ಖುಷಿ ಕಣಿತಾ ಕಣಿತಾ ಏನ್ ಮಾಡ್ತಿದ್ದೀರಾ ಕಣಿತಾ? ನೋಡಿ ಕಣಿತಾ ಇದು ಸಾಂಬಾರ್ ಜಿಂಕೆ. ಸಾಂಬಾರ್ ಜಿಂಕೆ ಇದು ಆಂಧ್ರದಲ್ಲಿ ಕಣಿತ. ಓಕೆ ಗೈಸ್, ಈ ಒಂದು ಝೂಗೆ ನಾವು 3ನೇ ಟೈಮ್ ಅನಿಸುತ್ತೆ ವಿಸಿಟ್ ಮಾಡ್ತಾ ಇರೋದು. ನಾವು ಈ ತಿರುಪತಿಗೆ ಬಂದಾಗೆಲ್ಲ ನಮ್ಮ ಹನಿಗೋಸ್ಕರ ಝೂಗೆ ಬರ್ತಾಯಿದ್ವಿ. ಸೊ ಇದು ಒಂದು ನಮಗೆ ಫೇವ್ರೆಟ್ ಝೂ ಅಂತಲೇ ಹೇಳ್ಬೋದು. ನಮ್ಮ ಹನಿಯ ಇಷ್ಟೊತ್ತಿಗೆ 3 ಟೈಮ್ಸ್ ವಿಸಿಟ್ ಮಾಡಿದ್ದಾಳೆ ಈ ಒಂದು ಝೂಗೆ. ಖುಷಿ ಪುಟಾಣಿ ಸೆಕೆಂಡ್ ಟೈಮ್ ಅಲ್ಲ ಖುಷಿ? ಬಂದ್ಲು ಬಟಾಣಿ ಬಂದ್ಲು. ಬರ್ಡ್ಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಹನಿ ಬರ್ಡ್ಸ್ನ ನೋಡೋಣ. ಇಲ್ಲಿ ನಿಮಗೆ ಗೈಸ್ ಇವು ಯಾವ ಅನಿಮಲ್ಸ್ ಗೊತ್ತಿಲ್ಲ ಗೈಸ್. 2 ಕಾಣೆ ಆಗ್ಬಿಟ್ಟವೆ, ಆಚೆ ಬಂದ್ಬಿಟ್ಟವೆ ಝೂ ಇಂದ. ಯಾವ ಅನಿಮಲ್ ರೀ ನೀವು? ಓ ಎಲಿಫೆಂಟ್ ಗೈಸ್. ಇವಳು ಯಾವ ಆಂಗಲಲ್ಲಿ ಎಲಿಫೆಂಟ್ ಥರನೇ ಕಾಣ್ತಿಲ್ಲ. ಈಗ ಬರ್ಡ್ಸ್ನ ನೋಡಕ್ ಹೋಗೋಣ ಬನ್ನಿ ಗೈಸ್. ಫೆದರ್ ವಾವ್ ಗೈಸ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಫೆದರ್ ತೆಗ್ದಿದೆ. ಚಿನಿಯ ಕಮ್ ಫಾಸ್ಟ್ ಚಿನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಫೆದರ್ ತೆಗ್ದಿದೆ. ಏನೇ ಹಾಸಿನಿ, ನೀನು ಬಂದಿದ ತಕ್ಷಣ ಸ್ವಾಗತ ಮಾಡ್ತಾ ಇದೆ. ಪಿಕಾಕು ಫೆನ್ಸಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಕಡಿಮೆ ಕಾಣ್ತಾ ಇದೆ. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಹೇ ನವಿಲೆ ನವಿಲೆ, ಹೇ ನವಿಲೆ 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 ನವಿಲೆ, ಬಾ ನವಿಲೆ ನವಿಲೆ, ಬಾ ನವಿಲೆ ನವಿಲೆ. ನನ್ನ ಫ್ರೆಂಡ್ ಇದು. ಆನಿ ಯಾಕೆ ಬಂದಿದ್ದೀನ? ನನ್ನ ಸ್ಕೂಟಿಗೆ ಯಾಕೆ ಬಂದಿದ್ದು ನೀವು? ನಿಮ್ಮ ಸ್ಕೂಟಿ ಅಲ್ಲಿದೆಯಲ್ಲ ನೋಡಿ ಗೈಸ್, ನಮ್ಮ ಸ್ಕೂಟಿಗೆ ಬಂದ್ಬಿಟ್ಟಿದ್ದಾಳೆ. ನವಿಲುಗಳನ್ನೆಲ್ಲ ನೋಡಿದ್ದಾದ್ಮೇಲೆ ನಾವು ಹಾಗೆ ಮುಂದೆ ಹೋಗ್ತಾ ಇದ್ರೆ ಇನ್ನೂ ಒಂದಷ್ಟು ಜಿಂಕೆಗಳು ನೋಡೋದಿಕ್ಕೆ ಕಾಣಿಸೋದು. ಸೊ ಇಲ್ಲಿ ನಾನಾ ರೀತಿಯ ಜಿಂಕೆಗಳನ್ನ ನಾವು ನೋಡ್ಬೋದು. ಆಗ್ಲೇ 2 ತರಹದ ಜಿಂಕೆನ ನಾವು ನೋಡಿದ್ವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಜಿಂಕೆಗೆ ಮಚ್ಚೆಗಳಿಲ್ಲ. ಆ ಮೈ ಮೇಲೆ ಆ ಜಿಂಕೆಗೆ ಒಂದಷ್ಟು ಡಾಟ್ಸ್ ತರ ಮಚ್ಚೆಗಳಿರುತ್ತೆ. ಸೊ ಇಲ್ಲಿ ಈ ಒಂದು ಜಿಂಕೆಗೆ ಆ ಮಚ್ಚೆಗಳು ಮೈ ಮೇಲೆ ಇಲ್ಲ. ಸೊ ಇದೊಂಥರ ಒಂದು ವಿಧದ ಜಿಂಕೆ ಅಂತ ಹೇಳ್ಬೋದು. ಸೊ ಇವನ್ನೆಲ್ಲ ನೋಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತಲ್ಲಿ ನಿಂತಿದ್ವಿ. ಖುಷಿ ಅದೇ ಬ್ರೀಡ್ ಇವಂತ ಗೈಸ್, ಬಾಹುಬಲಿ ದುನ್ನಪೋತಂತೆ ಕಾಡಮ್ಮೆ ಗೈಸ್. ಆ ಕಡೆ ಎಲ್ಲ ಇದನ್ನ ದುನ್ನಪೋತು ಅಂತ ಹೇಳ್ತಾರಂತೆ. ದುನ್ನಪೋತು ಎಂದರೆ ತೆಲುಗು ಅಲ್ಲಿ ಕಾಡೆಮ್ಮೆಗೆ ದುನ್ನಪೋತು ಅಂತ ಹೇಳ್ತಾರೆ. ಸೊ ಈ ಒಂದು ಕಾಡೆಮ್ಮೆನ ನಾವು ಬಾಹುಬಲಿ ಮೂವಿಯಲ್ಲಿ ನೋಡಿರ್ತೀವಿ. ಸೊ ಅದೇ ಮೂವಿಯಲ್ಲಿ ಬರುವಂತಹ ಕಾಡೆಮ್ಮೆ ಇದಾಗಿದೆ. ಸೊ ಗೈಸ್ ನೋಡಿ ಎಷ್ಟು ಇದಾವೆ ಇಲ್ಲಿ, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇಲ್ಲೂ ಅಷ್ಟೇ, ಇಲ್ಲಿ ತುಂಬಾ ದೊಡ್ಡದಾದಂತಹ ಜಿಂಕೆಗಳನ್ನ ನಾವು ನೋಡ್ಬೋದು. ಸೊ ನೋಡಿ ಗೈಸ್, ಇದು ಒಂದು ವೆರೈಟಿ ಜಿಂಕೆಗಳಲ್ಲಿ ಒಂದು. ಪ್ರತಿಯೊಂದು ಪ್ರಾಣಿಗೂ
ಮಾಲೀಕರಿರುತ್ತಾರೆ. ಸೊ ಆ ಒಂದು ಮಾಲೀಕರು ಆ ಪ್ರಾಣಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ನೀಡಿ ಅವುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾರೆ. ಸೊ ಇಲ್ಲಿ ನಾವು ಕಾಣಬಹುದು ಮಾಲೀಕ ಆ ಪ್ರಾಣಿಗಳ ಅಂದ್ರೆ ಜಿಂಕೆಗಳನ್ನು ಕರೆದುಕೊಂಡು ಹೋಗ್ತಾ ಇರುವ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು. ಫಾಕ್ಸ್ ನೋಡಕ್ ಹೋಗೋಣ ಬನ್ನಿ ಗಾಯ್ಸ್. ತೋಡಲು ಇಂಡಿಯನ್ ವೂಲ್ಫ್. ಇದು ನೋಡಿ ಕೂವು ಅಂತೈತೆ ಕೂವು. ಕುಡಿ ಇನ್ನು ಸ್ವಲ್ಪ. ಕೇರಿಂಗ್ ಜಾಸ್ತಿ ಆಗ್ಬಿಟ್ಟೈತೆ ಅಕ್ಕನಿಗೆ ತಂಗಿ ಮೇಲೆ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ಹನಿ ಪುಟಾಣಿ. ಹನಿ ನಂಗೆ ಕುಡ್ಸೆ ಜಿಯಾ ಟೂ ನಿನ್ನ ಜೊತೆ ನಂಗೆ ಕಡಿಸ್ತೀಯ. ನಾನು ಖುಷಿ ಪುಟಾಣಿ ಹಾಗೆ ರೈಮ್ಸ್ನ ಹೇಳ್ಕೊಂತ ಈಗ ಜಾಗ್ವಾರ್ನ ನೋಡ್ಲಿಕ್ಕೆ ಅಂತ ಹೊರಟಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್ ಜಾಗ್ವಾರ್ ಬಂದೇ ಬಿಡ್ತು. ಇಲ್ಲಿ ನೋಡಿ ದೊಡ್ಡದಾದಂತಹ ಒಂದು ಬೋರ್ಡ್ ಹಾಕಿದ್ದಾರೆ ಜಾಗ್ವಾರ್ ಅಂತ. ಬನ್ನಿ ನೋಡೋಣ ಜಾಗ್ವಾರ್ ಹೇಗಿರುತ್ತೆ ಅಂತ. ಚೀತಾನ ನೋಡ್ಲಿಕ್ಕೆ ಅಂತ ಹೋದ್ರೆ ಚೀತಾ ಆಗ್ತಾನೆ ವಾಕ್ ಮುಗಿಸಿ ಕುತ್ಕೊಂಡಿತ್ತು. ಸೊ ಕುತ್ಕೊಂಡು ಎಲ್ಲಾರನ್ನೂ ನೋಡ್ತಾ ಇತ್ತು. ಸರಿ ಬಿಡು ಇನ್ಯಾಕೆ ಡಿಸ್ಟರ್ಬ್ ಮಾಡೋದು, ಎಷ್ಟೊತ್ತಾದ್ರೂ ಎದ್ದೊಳ್ಳಿಲ್ಲ ಅಂತೇಳಿ ನಾವು ಈಗ ನಮ್ಮ ನ್ಯಾಷನಲ್ ಅನಿಮಲ್ ಆಗಿರುವಂತ ಈಗ ಟೈಗರ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದೀವಿ. टाइगर का हुक्म. ಖುಷಿ ಕರಿ ಕರಿತಾ ಇದ್ನ ಬಾನ ಟೈಗರ್ ಬಾನ ಬಾ ಬಾ ಹುಲಿ ಬಾ ಟೈಗರ್ ಬಾ ಬಾ ಹುಲಿ ಬಾ. ಲಯನ್ ಗಾಯ್ಸ್ ಲಯನ್ ನೋಡೋಣ ಬನ್ನಿ. ನಮ್ಮ ಬೇಬಿ ಲಯನ್ ಅಲ್ಲೋಗ್ತಾ ಇದೆ. ಬೇಬಿ ಲಯನ್. ಹುಲಿನ ನೋಡಿದ್ವಿ ಆದ್ರೆ ಸಿಂಹನ ನೋಡಕ್ಕಾಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಅವು ಹೋಗಿ ಒಂದ್ ಸೈಡ್ ಕುತ್ಕೊಂಡ್ಬಿಟ್ಟಿದ್ವು, ಅದು ಕ್ಯಾಮ್ರಾಗೆ ಕ್ಯಾಪ್ಚರ್ ಆಗ್ಲಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈಗ ಬಿಳಿ ಹುಲಿನ ನೋಡಕ್ ಹೋಗೋಣ ಬನ್ನಿ ಗಾಯ್ಸ್. ನೋಡಲ್ಲಿ ಹುಲಿ ಲೇ, ಏಯ್ ಹುಲಿ ಲೇ, ನೋಡಲ್ಲಿ ಹುಲಿ ಹುಲಿ ಅಲ್ಲಿ ಬತ್ತಾಯ್ತು ನೋಡು 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 ಅಲ್ಲಿ. तेरे जान तो मैं बाद एक दिन सोई ना, पूरा शहर बेगाना है थे मेरा कोई ना, फिर प्रीत किसे दे नाल कदे होई ना, जमाना जालिम तावी रोई ना, सारे रंग वेख ले हुण कोई डर नहीं, जांदी रहू आशिकी है कदे ना मरनी, चाहे तुरदी रवां मिलना वे घर नहीं, कोई ना अख जलदियां दसदा सानू सारियां. ಖುಷಿ ನೀನ್ ನೋಡಕ್ಕೆ ಬಂತು ಖುಷಿ. ಗೈಸ್ ಏನಿದೆ ಗೈಸ್. ಗೈಸ್ ಹುಲಿ ಬಾತ್ ಮಾಡ್ತೈತೆ ಗೈಸ್. ಸ್ನಾನ ಮಾಡಕ್ ಹೋಗ್ಬಿಟ್ಟೈತೆ. ನಾನು ಜೀ ಅಕ್ಕ ಎಲ್ಲಮ್ಮ ಅಕ್ಕ ಅಕ್ಕ ನೋಡು ಅಕ್ಕ ಹಿಂದೆ ಬರ್ತಾವ್ರ ಅಕ್ಕ. ಅಲ್ಲಿಂದ ನಾವು ಕರಡಿಗಳನ್ನು ನೋಡಲು ಹೋದ್ವಿ. ಕರಡಿಗಳಿಗೆ ಅಲ್ಲಿನ ಪಾಲಕರು ಆಹಾರವನ್ನು ನೀಡುತ್ತಿದ್ದರು. ಕರಡಿಗಳು ಆಹಾರವನ್ನು ಸೇವಿಸುತ್ತಾ ನೋಡುತ್ತಿದ್ದವು.
ಆದರೆ ಒಂದು ಕರಡಿ ಮಾತ್ರ ಆಹಾರವನ್ನು ತಿನ್ನುತ್ತಾ ನೃತ್ಯವನ್ನು ಮಾಡುತ್ತಿತ್ತು. ಬನ್ನಿ ಗೈಸ್ ನೋಡೋಣ. ಹಾಗೆ ಅಲ್ಲಿನ ಪಾಲಕರು ಕರಡಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡಿದರು. ಕರಡಿಗಳು ಅಲ್ಲಿ ಏನೆಲ್ಲ ಮಾಡುತ್ತವೆ, ಹಾಗೆ ಆ ಕರಡಿಗಳನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ತಿರುಮಲ ಝೂನಲ್ಲಿರುವ ಕರಡಿಗಳ ಬಗ್ಗೆ ಅದರ ಪಾಲಕರಾದ ಅಣ್ಣ ಪೇರ್ನ ಮುನಿರತ್ನಮಣ್ಣ ಅವರು ಒಂದು ಸ್ವಲ್ಪ ಅದರ ಬಗ್ಗೆ ವಿಚಾರವನ್ನು ತಿಳಿಸಲಿದ್ದಾರೆ. ఇక్కడ తిరుపతి జూ పార్కు దీంట్లో ఎలుగుబంట్లు 6 ఉన్నాయి. దాంట్లో ఒక 4 మగవి 4 ఆడవి 2 మగవి ఉన్నాయి. ఒకదానికి వచ్చి వయసు వచ్చి 32, మిగతా వాటికి వచ్చి 10, ఇంకో దానికి వచ్చి 22 అలా ఉంటాయి. గ్రూప్ ఫ్యామిలీ కాదు, కలిపి వదలాలంటే 2 బయట వెళ్తాం. కొట్లాడుకుంటాయి వాటి కాడ రచ్చ వచ్చి అట్లా కొట్లాడుకుంటాయి కాబట్టి మేము సపరేట్గా వదులుతాం. ఆహారం వచ్చి ఫ్రూట్స్, జొన్న అన్నము, పాలు, బ్రెడ్, తేనె ఇవన్నీ కూడా ఇస్తాం. ಓಕೆ, ಥ್ಯಾಂಕ್ ಯು ಬ್ರೋ. ಗೊತ್ತಾಯ್ತಾ ಅಂಕಲ್ ಹೇಳಿದ್ದು? ಅರ್ಥ ಆಯ್ತಾ? ಹನಿ, ಹಾಲು, ಹನಿ ಜಾಸ್ತಿ. ಅದಕ್ಕೆ ಹನಿ ನೀನು ಹನಿ 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 ಪಿಳಿಸ್ಕೊಂಡ್ಕೊಂಡ ಹನಿ ಹನಿ ಅಲ್ವಾ, ಅದಕ್ಕೆ ನಿನ್ನ ನೋಡಿದ್ರೆ ತುಂಬಾ ಇಷ್ಟ. ಅದಕ್ಕೆ ಕರಡಿಗಳನ್ನು ನೋಡಿಕೊಂಡು ಆಮೇಲೆ ಸ್ನ್ಯಾಕ್ಸ್ ತಿನ್ನಲು ಶಾಪ್ ಹತ್ರ ಬಂದ್ವಿ. ಸೊ ಇಲ್ಲಿ ಫ್ರೂಟ್ಸು, ಜ್ಯೂಸು ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ರು, ನಾವು ಅಷ್ಟೇ ಫ್ರೂಟ್ಸು ಹಾಗೆ ಜ್ಯೂಸ್ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಹಿಪ್ಪೋಪೊಟ್ಟಮಸ್ ಹತ್ರ ಹೋದ್ವಿ. ಸೊ ಕನ್ನಡದಲ್ಲಿ ನೀರಾನೆ ಅಂತ ಹೇಳ್ತಾರೆ. ಇದು ನೀರಲ್ಲೇ ಜಾಸ್ತಿ ವಾಸ ಮಾಡೋದು. ಅದರಿಂದ ಗೈಸ್ ಅವು ನೋಡಿ ಎಷ್ಟು ಚೆನ್ನಾಗಿ ಮಲಗಿದಾವೆ. ಗೈಸ್ ಫೈನಲಿ ಈಗ ಆನೆನ ನೋಡಿಕೊಂಡು ತಿರುಪತಿಗೆ ಹೋಗಬೇಕು. ಸೊ ಟೈಮ್ ಆಯಿತು ನೋಡಿ ಗೈಸ್. ಈಗ ಆನೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಆನೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದಾವೆ. ಟೋಟಲ್ 5 ಇದೆ, 4 ಇದೆ. ಹಾಂ, ಖುಷಿ ಒಂದು, ಹನಿ ಒಂದು. ಆನೆ ಯಾವ್ದು ಹನಿ ನೀನು? ಹಾಂ ಬೇಬಿ ಹಾಂ ಲಾಸ್ಟಿಗೆ ಹಾಂ ಅದು ನಾನು, ಅದು ಪಕ್ಕದಲ್ಲಿ ಖುಷಿ, ಹಾಂ ಅದು ನೀನು, ಅದು ಪಪ್ಪ. 4 ಜನ ಇದೀವಾ ನೋಡಿ ಗೈಸ್. ನಮ್ಮ ಆನೆ ಫ್ಯಾಮ್ಲಿ. ಅದು ಖುಷಿನಂತೆ, ಅದ್ರ ಪಕ್ಕದಲ್ಲಿರೋದು ಹಾಸಿನಿನಂತೆ, ಈ ಕಡೆ ನಾನಂತೆ, ಈ ಕಡೆ ಅವ್ರ ಡ್ಯಾಡಿನಂತೆ. ಗೈಸ್ ಫೈನಲಿ ಝೂ ಎಲ್ಲ ನೋಡಿದ್ದಾಯ್ತು. ಈಗ ತಿರುಪತಿಗೆ ಹೊರಡ್ತಾ ಇದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ತಿರುಪತಿದು ವ್ಲಾಗ್ ಹಾಕ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಐ ಲವ್ ಯು, ಟೇಕ್ ಕೇರ್, ಬಾಯ್ ಟು ಆಲ್. ಬಾಯ್ 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 ಬಾಯ್.